ಕರ್ನಾಟಕ ಪಾಲಿಟಿಕ್ಸ್ ಅಂದಮೇಲೆ ಅಲ್ಲಿ ಡೈಲಿ ಒಂದಲ್ಲ ಒಂದು ಹೈ ವೋಲ್ಟೇಜ್ ಡ್ರಾಮಾ ನಡೀತಾನೆ ಇರುತ್ತೆ ಅಲ್ವಾ. ಆದರೆ ಇತ್ತೀಚಿನ ದಿನಗಳಲ್ಲಿ ಕಮಲ ಪಡೆ ಮತ್ತು ತೆನೆ ಪಡೆಯ ನಡುವೆ ಏನು ನಡೀತಾ ಇದೆ ಗೊತ್ತಾ? ಮೇಲ್ನೋಟಕ್ಕೆ ನಾವಿಬ್ರು ಬೆಸ್ಟ್ ಫ್ರೆಂಡ್ಸ್, ಮೈತ್ರಿ ಸೂಪರ್ ಆಗಿದೆ ಅಂತ ಹೇಳ್ತಾ ಇದ್ದಾರೆ. ಆದರೆ ಒಳಗೊಳಗೆ ದೊಡ್ಡ ಮಟ್ಟದ ಬಿರುಗಾಳಿಯೊಂದು ಏಳ್ತಾ ಇದೆ. ಹೌದು, ಈ ಅನುಮಾನಕ್ಕೆ ಮೂಲ ಕಾರಣ ಬೇರೆ ಯಾರೂ ಅಲ್ಲ, ಸ್ವತಃ ರಾಜ್ಯ ಬಿಜೆಪಿ ಅಧ್ಯಕ್ಷರಾಗಿರೋ BY ವಿಜಯೇಂದ್ರ. ಎಸ್, ನಿಮ್ಗೊಂದು ಡೌಟ್ ಬರ್ಬೋದು, ಅಯ್ಯೋ ವಿಜಯೇಂದ್ರ ತಾನೇ ಮೈತ್ರಿ ಕಟ್ಟಿ ಬೆಳೆಸ್ಬೇಕಾಗಿರೋದು, ಅವರೇ ಯಾಕೆ ದೂರ ಆಗ್ತಾ ಇದ್ದಾರೆ ಅಂತ ಹೈಕಮಾಂಡ್ ಕುಮಾರಸ್ವಾಮಿ ಜೊತೆ ಚೆನ್ನಾಗಿರಿ ಅಂತ ವಾರ್ನ್ ಮಾಡಿದ್ರು. ವಿಜಯೇಂದ್ರ ಮಾತ್ರ ಅದಕ್ಕೆ ಕ್ಯಾರೆ ಅಂತ ಇಲ್ಲ ಅನ್ನೋ ಮಾತುಗಳು ಕೇಳಿ ಬರ್ತಾ ಇವೆ. ಅದಕ್ಕೆ ಸಾಕ್ಷಿ ಇತ್ತೀಚೆಗೆ ವೈರಲ್ ಆದ ಆ ಒಂದು ವಿಡಿಯೋ. ಇವತ್ತಿನ ಈ ವಿಡಿಯೋದಲ್ಲಿ ನಾವು ಸೂಕ್ಷ್ಮವಾಗಿ ಅನಲೈಸ್ ಮಾಡೋಣ. ವಿಜಯೇಂದ್ರ ನಿಜಕ್ಕೂ ಬಿಜೆಪಿಯಲ್ಲಿ ಒಂಟಿ ಆಗ್ತಾ ಇದ್ದಾರಾ? JDS ಜೊತೆಗಿನ ಮೈತ್ರಿಯನ್ನ ಮುರಿಯೋಕೆ ಅವರೇ ಪ್ಲಾನ್ ಮಾಡ್ತಾ ಇದ್ದಾರಾ? ಇಷ್ಟಕ್ಕೂ 2013ರಲ್ಲಿ ಯಡಿಯೂರಪ್ಪನವರು ಮಾಡಿದ್ದ KJP ಪ್ರಯೋಗವನ್ನ ವಿಜಯೇಂದ್ರ ಮತ್ತೆ ರಿಪೀಟ್ ಮಾಡ್ತಾರಾ? ವಿಷಯ ತುಂಬಾ ಇಂಟ್ರೆಸ್ಟಿಂಗ್ ಆಗಿದೆ. ವಿಡಿಯೋನ ಸ್ಕಿಪ್ ಮಾಡದೆ ಕೊನೆ ತನಕ ನೋಡಿ. ಮೊದಲು ನಾವು ಈ ಬಿಡದಿ ಘಟನೆಯಿಂದಲೇ ಸ್ಟಾರ್ಟ್ ಮಾಡೋಣ. ಇತ್ತೀಚೆಗೆ JDS ನಾಯಕರು, ಸಂಸದರು ಎಲ್ಲ ಸೇರಿ ಬಿಡದಿಯಲ್ಲಿ ರೈತರ ಪರವಾಗಿ ಒಂದು ದೊಡ್ಡ ಪಾದಯಾತ್ರೆ ಮತ್ತು ಹೋರಾಟ ಮಾಡಿದ್ರು. ಮೈತ್ರಿ ಧರ್ಮದ ಪ್ರಕಾರ ಬಿಜೆಪಿ ಅಧ್ಯಕ್ಷರಾಗಿ ವಿಜಯೇಂದ್ರ ಅಲ್ಲಿ ಇರಬೇಕಿತ್ತಲ್ವಾ. ಆದರೆ ವಿಜಯೇಂದ್ರ ಆ ಕಡೆ ತಲೆನೇ ಹಾಕಲಿಲ್ಲ. ಸರಿ, ಕಾರ್ಯಕ್ರಮಕ್ಕೆ ಹೋಗಲಿಲ್ಲ ಅನ್ನೋಣ. ಆದರೆ ಅದಾದ್ಮೇಲೆ ನಡೆದಿದ್ದೆ ಅಸಲಿ ಟ್ವಿಸ್ಟ್. ಖಾಸಗಿ ಈವೆಂಟ್ ಒಂದರಲ್ಲಿ ಕಾಂಗ್ರೆಸ್ ಸಚಿವ ಮಧು ಬಂಗಾರಪ್ಪ ಅವ್ರ ಪಕ್ಕ ಕೂತು ವಿಜಯೇಂದ್ರ ಮಾತಾಡ್ತಾ ಇರೋ ವಿಡಿಯೋ ಸೋಷಿಯಲ್ ಮೀಡಿಯಾದಲ್ಲಿ ಸಖತ್ ವೈರಲ್ ಆಯಿತು. ಆ ವಿಡಿಯೋದಲ್ಲಿ ವಿಜಯೇಂದ್ರ ಏನು ಹೇಳ್ತಿದ್ದಾರೆ ಗೊತ್ತಾ? ಅಯ್ಯೋ, ಬಿಡದಿ ರೈತರಿಗೆ ಆಲ್ರೆಡಿ ಕಾಂಪನ್ಸೇಷನ್ ಸಿಕ್ಕಾಗಿದೆ, ಹೀಗಾಗಿ JDS ಮಾಡ್ತಾ ಇರೋ ಈ ಪ್ರೊಟೆಸ್ಟ್ನಿಂದ ಏನೂ ಯೂಸ್ ಇಲ್ಲ, ಅದರ ಎಫೆಕ್ಟ್ ಕೂಡ ಝೀರೋ ಅನ್ನೋ ಥರ ಮಾತಾಡಿದ್ದಾರೆ. ಒಂದ್ಸಲ ಯೋಚನೆ ಮಾಡಿ ನೋಡಿ, ಮೈತ್ರಿ ಪಕ್ಷದ ಪ್ರಮುಖ ನಾಯಕರು ರಸ್ತೆಗೆ ಇಳಿದು ಹೋರಾಟ ಮಾಡ್ತಾ ಇದ್ರೆ ಮೈತ್ರಿಕೂಟದ ರಾಜ್ಯಾಧ್ಯಕ್ಷರೇ ಆ ಹೋರಾಟಕ್ಕೆ ಬೆಲೆನೇ ಇಲ್ಲ ಅಂತ ಅಪೋಸಿಷನ್ ಪಾರ್ಟಿ ಮಂತ್ರಿಯ ಜೊತೆ ಕೂತು ಮಾತಾಡಿದ್ರೆ JDSನವರಿಗೆ ಕೋಪ ಬರಲ್ವಾ? ಈ ವಿಡಿಯೋನ ನೋಡಿ ಕುಮಾರಸ್ವಾಮಿ ಮತ್ತು ಅವರ ಬೆಂಬಲಿಗರು ಸಖತ್ ಅಪ್ಸೆಟ್ ಆಗಿದ್ದಾರೆ. ಇದು ಆಕಸ್ಮಿಕವಾಗಿ ಬಾಯಿ ತಪ್ಪಿ ಬಂದ ಮಾತೋ ಅಥವಾ ವಿಜಯೇಂದ್ರ ಬೇಕು ಅಂತಾನೆ ಹೆಣೆದ ತಂತ್ರವೋ? ನಿಮಗೆ ಗೊತ್ತಿರಲಿ, ಬಿಜೆಪಿ ದೆಹಲಿ ಹೈಕಮಾಂಡ್ ವಿಜಯೇಂದ್ರ ಅವರಿಗೆ ವೆರಿ ಕ್ಲಿಯರ್ ಆಗಿ ಹೇಳಿತ್ತು, ನೋಡಿ HD ಕುಮಾರಸ್ವಾಮಿ ಅವರನ್ನ ಜೊತೆಯಲ್ಲಿ ಇಟ್ಕೊಂಡು ಒಟ್ಟಾಗಿ ಕಾಂಗ್ರೆಸ್ ವಿರುದ್ಧ ಫೈಟ್ ಮಾಡಿ ಅಂತ. ಆದರೆ ವಿಜಯೇಂದ್ರ ಆ ಮಾತುಗಳನ್ನು ಪಕ್ಕಕ್ಕಿಟ್ಟು JDSನಿಂದ ಉದ್ದೇಶಪೂರ್ವಕವಾಗಿಯೇ ಡಿಸ್ಟೆನ್ಸ್ ಮೇಂಟೈನ್ ಮಾಡ್ತಾ ಇದ್ದಾರೆ. ಯಾಕೆ ಹೀಗೆ? ವಿಜಯೇಂದ್ರ ಹೈಕಮಾಂಡ್ಗೆ ಕಳಿಸ್ತಾ ಇರೋ ರಹಸ್ಯ ಮೆಸೇಜ್ ಆದರೂ ಏನು? ವಿಶ್ಲೇಷಕರ ಪ್ರಕಾರ ವಿಜಯೇಂದ್ರ ಕೊಡ್ತಾ ಇರೋ ಸಿಗ್ನಲ್ ಒಂದೇ, ನನಗೆ JDS ಜೊತೆ ಮೈತ್ರಿ ಮುಂದುವರ್ಸೋಕೆ ಸುತಾರಾಮ್ ಇಷ್ಟ ಇಲ್ಲ. ಇದ್ರ ಹಿಂದೆ ದೊಡ್ಡ ಲಾಜಿಕ್ ಇದೆ. ಹಳೆ ಮೈಸೂರು ಭಾಗದಲ್ಲಿ ಅಂದರೆ ಮಂಡ್ಯ, ಹಾಸನ, ರಾಮನಗರ ಮುಂತಾದ ಕಡೆ ಬಿಜೆಪಿ ಇನ್ನೂ ಗಟ್ಟಿಯಾಗಿ ನೆಲೆ ಕಂಡುಕೊಳ್ಳೋಕೆ ಟ್ರೈ ಮಾಡ್ತಾ ಇದೆ. ಇಂಥ ಟೈಮಲ್ಲಿ ನಾವು JDS ಕೈ ಹಿಡಿದು ಹೋದರೆ ಸಂಪೂರ್ಣ ಕ್ರೆಡಿಟ್ ದೇವೇಗೌಡರ ಕುಟುಂಬಕ್ಕೆ ಹೊರಟು ಹೋಗುತ್ತೆ. ಕುಮಾರಸ್ವಾಮಿ ಅಥವಾ ನಿಖಿಲ್ ಕುಮಾರಸ್ವಾಮಿಗೆ ಅಲ್ಲಿ ಗಟ್ಟಿ ಬೇಸ್ ಸಿಗುತ್ತೆ ಹೊರತು ಬಿಜೆಪಿ ಸ್ವತಂತ್ರವಾಗಿ ಬೆಳೆಯೋಕೆ ಸಾಧ್ಯನೇ ಇಲ್ಲ ಅನ್ನೋದು ವಿಜಯೇಂದ್ರ ಅವರ ಲೆಕ್ಕಾಚಾರ. ಅಂದರೆ ನಾವು ಕಷ್ಟಪಟ್ಟು JDS ಅವರನ್ನ ಹಳೆ ಮೈಸೂರು ಭಾಗದಲ್ಲಿ ಮತ್ತೆ ಬಲಪಡಿಸಬೇಕಾ ಅನ್ನೋ ಪ್ರಶ್ನೆ ವಿಜಯೇಂದ್ರ ಮನಸ್ಸಲ್ಲಿದೆ. ಈಗ ಬರೋಣ ಮೋಸ್ಟ್ ಇಂಪಾರ್ಟೆಂಟ್ ಪಾಯಿಂಟ್, ಅದೇ ಫ್ಯೂಚರ್ ಮುಖ್ಯಮಂತ್ರಿ ಪೋಸ್ಟ್ ಲೆಕ್ಕಾಚಾರ. ನಿಮಗೆ ನೆನಪಿರ್ಬೋದು, 2018ರಲ್ಲಿ JDS ಗೆದ್ದಿದ್ದು ಬರೀ 37 ಸೀಟ್. ಆದರೂ HD ಕುಮಾರಸ್ವಾಮಿ CM ಆದರು ಅಲ್ವಾ? ವಿಜಯೇಂದ್ರ ಅವರ ಮೈಂಡಲ್ಲಿ ಇರೋ ಭಯ ಅಥವಾ ಪ್ಲಾನ್ ಏನಂದ್ರೆ, ಮುಂದೆ 2028ರ ಚುನಾವಣೆಯಲ್ಲಿ ಈ ಮೈತ್ರಿಕೂಟ ಗೆದ್ರೆ ಅಥವಾ JDS ಕೇವಲ 30ರಿಂದ 35 ಸೀಟು ಗೆದ್ರೂ ಸಹ ಕುಮಾರಸ್ವಾಮಿ ಮತ್ತೆ ನನಗೆ CM ಪೋಸ್ಟ್ ಬೇಕು ಅಂತ ಡಿಮ್ಯಾಂಡ್ ಮಾಡ್ತಾರೆ. ಅಲ್ಲಿಗೆ ಹಗಲಿರುಳು ಕಷ್ಟಪಟ್ಟು ಕೆಲಸ ಮಾಡೋದು ಬಿಜೆಪಿ, ಆದರೆ CM ಸೀಟಲ್ಲಿ ಕೂರೋದು ಕುಮಾರಸ್ವಾಮಿ. ಇದು ವಿಜಯೇಂದ್ರ ಅವರಿಗೆ ಎಳ್ಳಷ್ಟು ಇಷ್ಟ ಇಲ್ಲ. ಹೀಗಾಗಿ JDS ಪಕ್ಷಕ್ಕೆ ಜಾಸ್ತಿ ಇಂಪಾರ್ಟೆನ್ಸ್ ಸಿಗಬಾರ್ದು, ಮೈತ್ರಿಯ ಸಂಪೂರ್ಣ ಲಾಭ HDಗೆ ಪಾಲಾಗಬಾರ್ದು ಅನ್ನೋ ಒಂದೇ ಕಾರಣಕ್ಕೆ ವಿಜಯೇಂದ್ರ ಈ ಮೈತ್ರಿಯನ್ನ ಒಳಗೊಳಗೆ ವೀಕ್ ಮಾಡ್ತಾ ಇದ್ದಾರೆ ಎನ್ನಲಾಗ್ತಿದೆ. ಈಗ ಮೇನ್ ಪ್ರಶ್ನೆ ಬರೋದು ಇಲ್ಲೇ, ವಿಜಯೇಂದ್ರ ಮಾಡ್ತಾ ಇರೋ ಈ ಗೇಮ್ ಸಕ್ಸಸ್ ಆಗುತ್ತಾ? ಹೈಕಮಾಂಡ್ ಇದನ್ನ ಸುಮ್ಮನೆ ನೋಡ್ತಾ ಕೂರುತ್ತಾ? ಇಲ್ಲಿವೆ ನೋಡಿ ಅಸಲಿ ಕಂಟಕ ಇರೋದು. ಬರುವ ನವೆಂಬರ್ ಅಂತ್ಯಕ್ಕೆ ವಿಜಯೇಂದ್ರ ಅವರ ರಾಜ್ಯಾಧ್ಯಕ್ಷ ಹುದ್ದೆಯ ಅವಧಿ ಮುಗಿಯಲಿದೆ. ದೆಹಲಿ ನಾಯಕರು
ನಾಯಕರು ಈಗಾಗಲೇ ವಿಜೇಂದ್ರ ಅವರ ಈ ಏಕಪಕ್ಷೀಯ ನಿರ್ಧಾರಗಳು ಮತ್ತು JDS ಮೈತ್ರಿಯನ್ನ ನಿರ್ಲಕ್ಷಿಸ್ತಾ ಇರೋ ಬಗ್ಗೆ ಸಖತ್ ಗರಂ ಆಗಿದ್ದಾರಂತೆ. ಹೀಗಾಗಿ ನವೆಂಬರ್ ನಂತರ ವಿಜೇಂದ್ರ ಅವರನ್ನ ಅಧ್ಯಕ್ಷ ಸ್ಥಾನದಿಂದ ಕೆಳಗಿಳಿಸಿ ಹೊಸಬರಿಗೆ ಆ ಪೋಸ್ಟ್ ಕೊಡ್ತಾರೆ ಅನ್ನೋ ಗಾಳಿ ಸುದ್ದಿ ಗಾಂಧಿನಗರದಲ್ಲಿ ಜೋರಾಗಿ ಓಡಾಡ್ತಾ ಇದೆ. ಒಂದ್ ವೇಳೆ ನವೆಂಬರ್ ನಂತರ ಹೈಕಮಾಂಡ್ ವಿಜೇಂದ್ರ ಅವರನ್ನ ಪಕ್ಕಕ್ಕೆ ಸರಿಸಿದ್ರೆ ವಿಜೇಂದ್ರ ನೆಕ್ಸ್ಟ್ ಏನ್ ಮಾಡ್ತಾರೆ? ಇಲ್ಲೇ ಸೃಷ್ಟಿ ಆಗ್ತಾ ಇರೋದು ಬಿಗ್ ಸಸ್ಪೆನ್ಸ್. ವಿಜೇಂದ್ರ ಹೊಸ ಪಕ್ಷ ಕಟ್ತಾರಾ? ನೆನಪಿದೆಯಾ 2013ರಲ್ಲಿ ಅವ್ರ ತಂದೆ ಸಾಹುಕಾರ್ BS ಯಡಿಯೂರಪ್ಪನವರು ಬಿಜೆಪಿಯಿಂದ ಹೊರಬಂದು KJP ಅಂದ್ರೆ ಕರ್ನಾಟಕ ಜನತಾ ಪಕ್ಷ ಅಂತ ಹೊಸ ಪಾರ್ಟಿ ಕಟ್ಟಿದ್ರು. ಆ ಚುನಾವಣೆಯಲ್ಲಿ ಬಿಜೆಪಿ ಧೂಳಿಪಟ ಆಗೋಕೆ ಆ KJPನೇ ಮುಖ್ಯ ಕಾರಣ ಆಗಿತ್ತು. ಈಗ ವಿಜೇಂದ್ರ ಕೂಡ ತಂದೆಯ ಹಾದಿಯಲ್ಲೇ ನಡೆದು 2028ರ ಚುನಾವಣೆಗೆ ಮುನ್ನ ಬಿಜೆಪಿಗೆ ದೊಡ್ಡ ಶಾಕ್ ಕೊಡ್ತಾರಾ ಅಥವಾ JDS ಜೊತೆಗಿನ ಮೈತ್ರಿ ತಾನಾಗಿಯೇ ಮುರಿದು ಬೀಳುವಂತೆ ಮಾಡ್ತಾರಾ? ಒಟ್ನಲ್ಲಿ BY ವಿಜೇಂದ್ರ ಅವರ ಪ್ರತಿಯೊಂದು ನಡೆ ಕೂಡ ಈಗ ರಾಜ್ಯ ರಾಜಕಾರಣದಲ್ಲಿ ದೊಡ್ಡ ಸಂಚಲನ ಮೂಡಿಸಿದೆ. ಹೈಕಮಾಂಡ್ ಮಾತು ಕೇಳದೆ ಅವರು ಆಡ್ತಾ ಇರೋ ಈ ಗೇಮ್ ಅವರಿಗೆ ಹೆಲ್ಪ್ ಆಗುತ್ತಾ ಅಥವಾ ಅವರ ಅಧ್ಯಕ್ಷ ಪಟ್ಟಕ್ಕೆ ಕಂಟಕವಾಗುತ್ತಾ ಅನ್ನೋದನ್ನ ನವೆಂಬರ್ವರೆಗೂ ಕಾದು ನೋಡಬೇಕಿದೆ. ನಿಮ್ಗೇನನ್ಸುತ್ತೆ? ವಿಜೇಂದ್ರ ಮಾಡ್ತಾ ಇರೋದು ಸರಿನಾ? JDS ಮೈತ್ರಿಯಿಂದ ಬಿಜೆಪಿಗೆ ಲಾಭ ಇದೆಯಾ ಅಥವಾ ನಷ್ಟನಾ? ಹಾಗೆ ವಿಜೇಂದ್ರ ಹೊಸ ಪಕ್ಷ ಕಟ್ಟುವ ಸಾಹಸ ಮಾಡಬಹುದಾ? ನಿಮ್ಮ ಅನಿಸಿಕೆ ಅಭಿಪ್ರಾಯವನ್ನ ಕಮೆಂಟ್ ಮಾಡಿ ತಿಳಿಸಿ. ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ನಿಮ್ಮ ಫ್ರೆಂಡ್ಸ್ ಜೊತೆ ಶೇರ್ ಮಾಡಿ. ಮತ್ತೆ ಇಂತಹದೇ ಇಂಟ್ರೆಸ್ಟಿಂಗ್ ಪೊಲಿಟಿಕಲ್ ಅನಾಲಿಸಿಸ್ಗಾಗಿ ನಮ್ಮ ವಾರ್ತೆ ಚಾನಲ್ ಅನ್ನು ಸಬ್ಸ್ಕ್ರೈಬ್ ಆಗೋದನ್ನ ದಯವಿಟ್ಟು ಮರಿಬೇಡಿ. ಮತ್ತೆ ಮುಂದಿನ ವಿಡಿಯೋದೊಂದಿಗೆ ಮತ್ತೆ ಸಿಗೋಣ. ಧನ್ಯವಾದಗಳು.